ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ. ಇವತ್ತು ಒಂದು ವಿಶೇಷವಾಗಿರೋ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವತ್ತು ನಮ್ಮನೆ ರೋಡಲ್ಲಿರುವ ಹಣ್ಣಿನ ಮರಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮ್ಮನೆ ರೋಡಲ್ಲಿರೋರೆಲ್ಲ ಅವ್ರವ್ರ ಮನೆ ಮುಂದೆ ತುಂಬ ಹಣ್ಣು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ನಾವು ನಮ್ಮನೆ ಮುಂದೆ ಹಣ್ಣು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ. ಅದೆಲ್ಲ ಹೇಗೆ ಬೆಳೆದಿದೆ ಮತ್ತು ಎಷ್ಟು ಚೆನ್ನಾಗಿ ಅದು ಹಣ್ಣುಗಳನ್ನ ಬಿಡ್ತಾ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಯೆಲ್ಲೋ ಕಲರ್ ಫ್ಲವರ್ ಮರ. ಇದು ಸ್ಪ್ರಿಂಗಲ್ಲಿ ತುಂಬ ಚೆನ್ನಾಗಿ ಹೂವಾಗತ್ತೆ. ಈ ಮರ ನೇರಳೆ ಹಣ್ಣಿನ ಮರ. ಮತ್ತು ನಮ್ಮ ರೋಡಲ್ಲಿ ಏನಂದರೆ ಎಲ್ಲರಿಗೂ ಹಣ್ಣಿನ ಮರಗಳನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆ. ನರ್ಸರಿಗಳಿಂದ ತಂದು ಅದನ್ನು ರೋಡ್ಗಳಲ್ಲಿ ಹಾಕ್ತೀವಿ. ಎಲ್ಲರ ಮನೆ ಮುಂದೆನೂ ಹಣ್ಣು ಮರಗಳಿದೆ ನಮ್ಮ ಮನೆ ಹತ್ರ. ಮತ್ತು ಅದು ಈ ವಸಂತ ಮಾಸ ಬಂದಾಗಂತೂ ರೋಡ್ ಪೂರ್ತಿ ಚಪ್ರ ಥರನೇ ಕಾಣಿಸುತ್ತೆ ನಿಂತ್ಕೊಂಡು ನೋಡಿದ್ರೆ. ಒಂದು ಸುಂದರವಾಗಿರೋಂಥ ವ್ಯೂ ಅಂತ ಹೇಳ್ಬೋದು. ಇದೆಲ್ಲ ನಿಂಬೆ ಹಣ್ಣಿನ ಮರ, ಸೀತಾಫಲ ಮರ. ಇಲ್ಲಿ ನೋಡಿ, ಅಂದರೆ ಇದನ್ನು ನಾವು ಉಪಯೋಗಿಸೋದಕ್ಕಿಂತ ಹೆಚ್ಚಾಗಿ ಪಕ್ಷಿಗಳಿಗೆ ಆಹಾರ ಜಾಸ್ತಿ ಸಿಗುತ್ತೆ ಇದರಿಂದ. ಅಲ್ಪ ಸ್ವಲ್ಪ ಸಿಕ್ಕಿದ್ರಲ್ಲಿ ಮಿಕ್ಕಿದ್ರಲ್ಲಿ ನಾವು ನಮಗೆ ಅಂತ ಉಪಯೋಗಿಸ್ಕೊಳ್ತೀವಿ. ಮತ್ತು ನಮ್ಮ ಮನೆ ಹಣ್ಣುಗಳು ಬಿಟ್ಟಾಗ ಅವ್ರಿಗೆ ಶೇರ್ ಮಾಡೋದು, ಅವ್ರ ಮನೆ ಬಿಟ್ಟಾಗ ನಮಗೆ ಶೇರ್ ಮಾಡ್ತಾರೆ. ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಇಲ್ಲಿ ನೋಡಿ, ಇದು ನಮ್ಮನೆ ಪಕ್ಕ ಒಬ್ರು ಅಂಕಲ್ ಇದ್ದಾರೆ. ಅವರು ಈ ಮರನ ಹಾಕಿರೋದು ಸುಮಾರು ಒಂದು 10 ವರ್ಷ ಆಗಿರ್ಬೋದು ಈ ಮರಕ್ಕೆ ಅಂತ ಅನಿಸುತ್ತೆ. ಎಷ್ಟು ದೊಡ್ಡ ಮರ ಆಗಿದೆ ಅಂದರೆ, ಇಲ್ಲಿ ನೀವು ನೋಡ್ತಾ ಇದ್ರೆ ನಾನು ಬುಡದಿಂದ ತೋರಿಸ್ತಾ ಇದ್ದೀನಿ ಈ ಮರನ. ತುಂಬ ಒಳ್ಳೆ ಹಣ್ಣು, ರುಚಿಯಾಗಿರುತ್ತೆ. ಹಲಸಿನ ಹಣ್ಣಿನ ಮರ. ಮತ್ತು ಈ ಹಣ್ಣನ್ನು ಎಲ್ಲರಿಗೂ ಶೇರ್ ಮಾಡ್ತಾರೆ ಅವರು. ಹಣ್ಣಾದಮೇಲೆ ರೋಡವ್ರಿಗೆಲ್ಲ ಹಂಚ್ತಾರೆ. ಮತ್ತು ಅದು ಹಸಿದೇ ಇರುತ್ತಲ್ಲ ಹಲಸಿನಕಾಯಿ, ಆವಾಗ ಪಲ್ಯ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ ಅದನ್ನು ಚಿಕ್ಕದ್ರಲ್ಲಿ ಎಲ್ಲರಿಗೂ ಒಂದೊಂದು ಶೇರ್ ಮಾಡ್ತಾರೆ. ಹಣ್ಣಾದ್ಮೇಲೂ ಎಲ್ಲರಿಗೂ ಶೇರ್ ಮಾಡ್ತಾರೆ. ಎಷ್ಟೊಂದು ಬಿಡುತ್ತೆ. ಮತ್ತು ಮರ ಬೆಳೆಸ್ದಾಗೂ ಆಗುತ್ತೆ, ಹಣ್ಣು ಸಿಕ್ಕಾಗೂ ಆಗುತ್ತೆ. ಮತ್ತು ಕಾರೆಲ್ಲ ನಿಲ್ಸೋಕ್ಕೆ ನೆರಳು ಸಿಗುತ್ತೆ. ಮತ್ತು ತಂಪಾಗಿರುತ್ತೆ. ನಾವು ಬೇಸಿಗೆಯಲ್ಲಿ ಮರದ ಕೆಳಗಡೆ ಹೋಗಿ ನಿಂತ್ಕೊಂಡಾಗ ಒಂಥರ ಒಳ್ಳೆ ಅನುಭವ ಸಿಕ್ಕತ್ತೆ ನಮಗೆ. ನಮ್ಮನೆ ಮುಂದೆನೂ ತುಂಬ ಬೇವಿನ ಮರಗಳಿದೆ. ಇಲ್ಲಿ ನೋಡಿ, ಕಾರ್ ನಿಲ್ಸೋಕ್ಕೂ ಆಗಿದೆ. ಮತ್ತು ಕಾರ್ ನಿಲ್ಸೋಕ್ಕೆ ನೆರಳು ಯಾವಾಗಲೂ ಸಿಗುತ್ತೆ. ತುಂಬ ಜನ ನಮ್ಮ ರೋಡಲ್ಲಿ ಮರಗಳು ಹಾಕ್ಕೊಂಡಿರೋದ್ರಿಂದ ಪಾರ್ಕಿಂಗ್ ಇದ್ರೂ, ಮನೇಲಿ ಪಾರ್ಕಿಂಗ್ ಇದ್ರೂ ಆಲ್ಮೋಸ್ಟ್ ಎಲ್ಲ ಮರದ ಕೆಳಗಡೆನೇ ನಿಲ್ಲಿಸ್ತಾರೆ. ತುಂಬ ಬಿಟ್ಟಿದೆ ಈ ಹಲಸಿನ ಮರದಲ್ಲಿ. ಮತ್ತು ಮುಂದೆ ನಾನು ಇದು ನೋಡಿ, ಇದು ಇನ್ನೊಬ್ಬರು ಪಕ್ಕದ ಮನೆಯೇ, ಅದೇ ಲೈನಲ್ಲೇ ನೆಲ್ಲಿಕಾಯಿ ಮರ. ಚಿಕ್ಕ ಚಿಕ್ಕದ ನೆಲ್ಲಿಕಾಯಿ ಬರುತ್ತಲ್ಲ, ಕಿರು ನೆಲ್ಲಿಕಾಯಿ ಅಂತ ಹೇಳ್ತೀವಿ, ಅದನ್ನು ತುಂಬ ಬಿಡುತ್ತೆ. ಆದರೆ ಅವ್ರು ಉಪಯೋಗಿಸಲ್ಲ. ರೋಡಲ್ಲಿ ಯಾರಿಗೆ ಇಷ್ಟ ಇರುತ್ತೆ ಅವರು ಅದನ್ನು, ಮಕ್ಳುಗಳು ಎಲ್ಲ ಬಂದು ಕಿತ್ಕೊಂಡು ಹೋಗ್ತಾರೆ. ಮತ್ತು ತುಂಬ ಇಷ್ಟಪಡೋರು ಬಂದು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಇದೊಂದು ನೆಲ್ಲಿಕಾಯಿ ಮರ ಹಾಕಿದ್ದಾರೆ. ಮತ್ತು ನಾವು ನಮ್ಮನೆ ಮುಂದೆನೂ ಒಂದು ಮಾವಿನ ಮರ, ದಾಳಿಂಬೆ ಮರ ಮತ್ತು ಒಂದು ರಾಮಫಲದ ಮರ ಎಲ್ಲನೂ ಹಾಕಿದ್ದೀವಿ. ಇಲ್ಲಿ ನೋಡಿ, ಇದು ಒಂದು ಮಾವಿನ ಮರ. ಇದು ನಮ್ಮ ಆಪೋಸಿಟ್ ಸೈಡ್ ಆಂಟಿ ಮನೆ ಇದೆ, ಅವ್ರ ಮನೇಲೂ ಅಷ್ಟೇ ಗ್ರಾಫ್ಟೆಡ್ ಹಾಕಿದ್ದಾರೆ. ಇದೆಲ್ಲ ಬಟರ್ ಫ್ರೂಟ್ ಮರ. ನಮ್ಮನೆ ರೋಡಲ್ಲಿ ಎಡಕ್ಕೆ ಬಲಕ್ಕೆ ಎಲ್ಲ ಹಣ್ಣಿನ ಮರಗಳನ್ನೇ ನಾವು ಹಾಕಿದ್ದೀವಿ. ನೋಡಿ, ಇದೆಲ್ಲ ಬಟರ್ ಫ್ರೂಟ್ಸು. ಈ ಸತಿ ಚೆನ್ನಾಗಿ ಆಗ್ತಾಯಿದೆ. ಲಾಸ್ಟ್ ಇಯರ್ ಚೆನ್ನಾಗಿ ಆಗಿರಲಿಲ್ಲ. ತುಂಬ ಬಿಸಿಲು ಬಂದು ಹೂವೇ ಎಲ್ಲ ಒಣಗೋಗ್ತಾಯಿತ್ತು. ಚಿಕ್ಕ ಚಿಕ್ಕ ಕಾಯಿ ಇದ್ದಾಗಲೇ ಉದುರೋಗ್ತಾಯಿತ್ತು ಬಿಸಿಲು ಜಾಸ್ತಿಯಾಗಿ. ಮಾವಿನ ಮರದಲ್ಲೂ ಹೂ ಬಿಟ್ಟಿದೆ. ಮತ್ತು ನೋಡಿ, ಇದು ಸಪೋಟ ಮರ. ತುಂಬ ಹಣ್ಣು ಬಿಡುತ್ತೆ ಇದು. ತುಂಬ ಪಕ್ಷಿಗಳು ತಿನ್ನುತ್ತೆ ಇದನ್ನು ನಮ್ಮ ರೋಡಲ್ಲಿ. ಮತ್ತು ಹಾಗೆಯೇ ಎಲ್ಲರಿಗೂ ಶೇರ್ ಮಾಡ್ತಾರೆ. ಯಾಕಂದರೆ ತುಂಬ ಬಿಡುತ್ತೆ. ಎಷ್ಟು ಒಂದು 300-400 ಇರುತ್ತೆ. ತುಂಬ ಜನಕ್ಕೆ ಶೇರ್ ಮಾಡ್ತಾರೆ ಇವರು ಕೂಡ. ಇದೊಂದು ಸಪೋಟ ಮರ. ಇದು 2 ಮರ ಇದೆ ಇವ್ರ ಮನೆ. ಹಾಗಾಗಿ ತುಂಬ ಸಿಗುತ್ತೆ ತಿನ್ನೋಕ್ಕೆ, ಯಥೇಚ್ಛವಾಗಿ ಸಿಗೋದ್ರಿಂದ ಎಲ್ಲರಿಗೂ ಇದನ್ನು ಶೇರ್ ಮಾಡ್ತಾರೆ. ಹೀಗೆ ತುಂಬ. ಆಮೇಲೆ ಇದು ನೋಡಿ, ಇದು ನನ್ನ ಫ್ರೆಂಡ್ ಮನೆ. ನಮ್ಮನೆ ಕೊನೆಯಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಒಬ್ಬರು. ಅವ್ರ ಮನೆ ಮುಂದೆ ಮಾವಿನ ಮರ ಹಾಕಿದ್ದಾರೆ, ಕಾಂಪೌಂಡಿಂದ ಈಚೆ. ಇದು ಒಂದು 25 ವರ್ಷ ಆಯಸ್ಸಾಗಿರ್ಬೋದು ಈ ಮಾವಿನ ಮರಕ್ಕೆ. ಮಾವಿನ ಮರ ತುಂಬ ಒಳ್ಳೆ ಮಾವಿನ ಹಣ್ಣು. ಎಷ್ಟು ರುಚಿಯಾಗಿರುತ್ತೆ ಇದು ಮಾವಿನ ಹಣ್ಣು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಎಣ್ಸೋಕ್ಕೆ ಆಗಲ್ಲ ಅಷ್ಟು ಬಿಟ್ಟಿದೆ ಇದರಲ್ಲಿ ಮಾವಿನ ಕಾಯಿಗಳು. ಮತ್ತು ಮಳೆ ಮತ್ತು ಗಾಳಿ ಏನಾದ್ರು ಜೋರಾದಾಗ ತುಂಬ ಉದುರು ಹೋಗುತ್ತೆ. ಮತ್ತು ಇವ್ರೂ ಅಷ್ಟೇ, ಏರಿಯಾದವ್ರಿಗೆಲ್ಲ ಈ ಸೀಸನ್ ಬಂದಾಗ ಎಲ್ಲರಿಗೂ
ಹಂಚ್ತಾರೆ. ಕಾಯಿ ಅಕಸ್ಮಾತ್ ಏನಾದ್ರು ಕೇಳಿದ್ರೆ ಕಾಯನ್ನು ಕೊಡ್ತಾರೆ. ಇವರು ಕೂಡ, ಇವರು ನನ್ನ ಕ್ಲೋಸ್ ಫ್ರೆಂಡ್. ಇವರು ಇಲ್ಲಿ ನೋಡಿ ಎಷ್ಟು ಬಿಟ್ಟಿದೆ, ಎಣ್ಸೋಕ್ಕೆ ಆಗಲ್ಲ. ರೋಡಲ್ಲೇ ಇರೋದು ಇದು. ಇದಕ್ಕೂ ಅಷ್ಟೇ ಪಕ್ಷಿಗಳಿಗೆ ತುಂಬ ಆಹಾರ ಆಗುತ್ತೆ. ಮತ್ತು ಸಪೋಟ ಮರನೂ ಹಾಕಿದ್ದಾರೆ ಇವರು ಇದ್ರ ಪಕ್ಕ ಒಂದು. ಮತ್ತು ಇದು ಯಾವ ವೆರೈಟಿ ಅಂದರೆ, ಈ ಮಾವಿನ ಹಣ್ಣು ಮಲ್ಲಿಕ ಅಂತ ಹೇಳ್ತೀವಿ. ನೀವು ತಿಂದರೆ ಅದನ್ನು ಹಿಂಗಿರುತ್ತೆ ಅಂದರೆ, ಅದು ಏನೂ ಮಾಡಲ್ಲ, ಆರ್ಗ್ಯಾನಿಕ್ಕಾಗೆ ಇವರು ಬೆಳೆಸೋದು, ಯಾವುದೇ ಥರ ಇದು ಎಲ್ಲ ಹಾಕಲ್ಲ. ನೋಡಿ ಎಷ್ಟು ಬಿಟ್ಟಿದೆ ಅಂದರೆ, ಈ ಪ್ರತಿ ವರ್ಷವೂ ಬಿಡುತ್ತೆ, ಇಷ್ಟೇ ಬಿಡುತ್ತೆ. ಆದರೆ ಒಂದೊಂದು ಸರಿ ತುಂಬ ಮಳೆ ಗಾಳಿ ಜೋರಾದಾಗ ಸ್ವಲ್ಪ ಹಣ್ಣುಗಳು ಕಮ್ಮಿ ಸಿಕ್ಕುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ ತುಂಬ ಇದೆ. ಮತ್ತು ಇನ್ನೊಂದು ಏನಂತಂತಂದರೆ ಸಂಪಿಗೆ ಮರನೂ ಹಾಕಿದ್ದಾರೆ ಇವರು. ಮತ್ತು ಹೂವಿನ ಮರಗಳು ಜಾಸ್ತಿ ಇದೆ ನಮ್ಮ ಮನೆ ರೋಡಲ್ಲಿ. ಅಂದರೆ ಪ್ರತಿಯೊಬ್ಬರು ಮನೆ ಮುಂದೆನೂ ತುಂಬ ಹೂ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ನಮ್ಮ ಮನೆಗಾಗಿ ಬೇರೆಯವ್ರಿಗೂ ಆಗುವಷ್ಟು ಹೂ ಗಿಡಗಳು ಇದೆ ನಮ್ಮ ರೋಡಲ್ಲಿ. ರೋಡ್ ತುಂಬ ಬರೀ ಗಿಡ ಮರಗಳೇ ಕಾಣಿಸುತ್ತೆ. ತುಂಬ ಜನ ಖುಷಿನೂ ಪಡ್ತಾರೆ ನಮ್ಮ ರೋಡಿಗೆ ಬಂದಾಗ, ನಮಗೆ ಈ ರೋಡ್ ಇಷ್ಟ ಆಗತ್ತಂತ. ಅದೊಂದು ಖುಷಿ ವಿಚಾರ ನಮಗೆ. ಮತ್ತು ಗಿಡ ಮರಗಳನ್ನ ನೋಡ್ತಾ ನಿಲ್ತಾರೆ. ನಮ್ಮ ಮನೆ ಮುಂದೆಗಳಲ್ಲಿ ನಾವು ಬೆಳೆಸಿರುವ ಗಿಡ ಮರಗಳು, ಹೂವಿನ ಗಿಡಗಳನ್ನ ನೋಡೋಕ್ಕೆ ಇಷ್ಟಪಡ್ತಾರೆ ತುಂಬ ಜನ. ಅದೊಂದು ಖುಷಿ ವಿಚಾರ. ಮತ್ತು ಇಲ್ಲಿ ನೋಡಿ ಮಾವಿನಕಾಯಿ ಎಲ್ಲ ಉದುರೋಗಿದೆ. 2-3 ದಿನ ಕಂಟಿನ್ಯೂಸ್ ಮಳೆ ಬಂತು ಲಾಸ್ಟ್ ವೀಕಾಗ, ಎಲ್ಲ ಉದುರಿರೋದು. ತುಂಬ ಜಾಸ್ತಿ ಮಳೆ ಬಂದರೆ ತುಂಬ ಉದುರೋಗ್ಬಿಡುತ್ತೆ. ಹೀಗೆ ಅವ್ರವ್ರ ಮನೆ ಮುಂದೆ ಮರಗಳು ಗಿಡಗಳು ಇದ್ದರೆ, ಹಸಿರಿದ್ರೆ ಪಾಸಿಟಿವಿಟಿ ಜಾಸ್ತಿ ಅಂತ ಹೇಳ್ತೀವಿ. ಮೈಂಡ್ಗೂ ಒಂಥರ ರಿಫ್ರೆಶ್ ಥರ ಅನಿಸುತ್ತೆ, ತಂಪಾದ ಗಾಳಿ ಸಿಕ್ಕುತ್ತೆ. ಮತ್ತು ಪರಿಸರಕ್ಕೆ ಒಂಥರ ಪೂರಕವಾಗಿರುತ್ತೆ ಮರಗಳನ್ನ ಬೆಳೆಸಿದ್ರೆ. ಮಳೆ ಹೆಚ್ಚು ಅಂತ ಹೇಳ್ತೀವಿ. ಹಾಗೆ ಎಲ್ಲರ ಮನೆಗಳು ಗಿಡ ಮರಗಳನ್ನ ಒಬ್ಬರ ಮುಂದೆ ಒಂದಾದರೂ ಹಾಕ್ಕೊಳ್ಬೇಕು ಅಂತ ಅನಿಸುತ್ತೆ. ನನಗೂ ಅಷ್ಟೇ ತುಂಬ ಗಾರ್ಡನಿಂಗ್ ಬಗ್ಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ಹೆಚ್ಚು ಗಿಡ ಮರಗಳನ್ನ ಬೆಳೆಸಿದ್ದೀನಿ ನಾನು ಕೂಡ. ಹೀಗೆ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರಿದ್ದರೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ ವಿಡಿಯೋನ. ಮತ್ತು ದಯವಿಟ್ಟು ಹೈಪ್ ಮಾಡಿ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.